ಅಶ್ವಾಲಯದಲ್ಲಿದ್ದಂಥ ರೇವಣಸಿದ್ದೇಶ್ವರ ಕುದುರೆ ಸಾಕೋದು ಅವನ ಕೆಲಸ ಆಗಿತ್ತು. ಆ ಕುದುರೆಗಳನ್ನು ಸಾಕೋದಕ್ಕೆ ಮೇಯಿಸೋದಕ್ಕೋಸ್ಕರ ಅಶ್ವಾಲಯದಿಂದ ಕುದುರೆಗಳನ್ನು ಹಿಡ್ಕೊಂಡು ರಾಜಬೀದಿಯಲ್ಲಿ ಬರ್ತಾ ಇರಬೇಕಾದ್ರೆ ಆ ಊರಿನ ಜನವೆಲ್ಲ ಗುಂಪಾಗಿ ಸೇರ್ಕೊಂಡ್ಬಿಟ್ರು. ಕಾರಣ ಏನಪ್ಪ ಅಂದರೆ ತಾಯಿ ಹೆಂಡತಿಯಾದ ದಾಕ್ಷಾಯಿಣಿ ಮಗನಾದ ವೀರಭದ್ರನನ್ನು ಕರ್ಕೊಂಬಂದು ನಿಲ್ಲಿಸೋರು ದಂಡಿಸೋಕ್ಕೆ. ಏನು ಹಿಂಗೆ ಮಾಡ್ತಾವ್ರಲ್ಲ ಅಂತ ಬಂದು ನೋಡ್ತಾನೆ. ಸಭೆಯ ಬಂದಿಗೆ ಬಂದು ನೋಡಿದಾಗ ಅಪರಾಧಿಗಳ ಸ್ಥಾನದಲ್ಲಿ ಹೆಂಡತಿ ಮತ್ತು ಮಗ ಇರುವುದನ್ನು ಕಂಡು ಆ ಮಹಾರಾಜರಿಗೆ ಕೇಳ್ತಾನೆ. ಯಾರ ಪದ? ಅನ್ನದಾತ ಮಹಾಪ್ರಭುವೇ ಮನವಿಟ್ಟು ಕೇಳಯ್ಯ ತಂದೆ, ತಾಯಿ ಮಗನ ಶಿಕ್ಷಿಸಬೇಡಿರಿ. ಓ ಮಹಾಪ್ರಭುವೇ, ಈಕೆ ನನ್ನ ಧರ್ಮ ಪತ್ನಿಯೋ, ಕಳ್ಳತನವ ಮಾಡುವರಲ್ಲ, ಸುಳ್ಳನ್ನು ಹೇಳುವರಲ್ಲ. ಶಿವನೇ ಇದಕ್ಕೆ ಸಾಕ್ಷಿ ಎಂದನು. ಆ ಅಶ್ವಪಾಲಕನು ರಾಜನಲ್ಲಿ ಬೇಡುತ್ತಿರುವನು. ಅಶ್ವಪಾಲನ ಮಾತಾ ಕೇಳಿ ಕಡುಗೋಪವನ್ನು ತಾಳಿ, ಅಶ್ವಪಾಲನ ಮಾತ ಕೇಳಿ ಕಡುಕೋಪವನ್ನು ತಾಳೆ, ಗರ್ಜಿಸುತ್ತಾ ನುಡಿಯುತ್ತಿರುವನು. ಆ ಮಹಾರಾಜ ಅಶ್ವಪಾಲನ ಕೇಳುತ್ತಿರುವನು. ನೋಡುವಲ್ಲಿ ತಾಯಿ ಮಗ, ಅವರ ಜೊತೆಗೆ ನೀನು ಒಬ್ಬ. ಅವನು ಈ ರಾಜ ಕೇಳ್ತಾನೆ, ಏನೇ ನೀನು ಒಬ್ಬ ಸೇರ್ಕೊಂಬಿಟ್ಟ ಇವ್ರ ಜೊತೆಗೆ. ನೋಡೋಕ್ಕೆ ತಾಯಿ ಮಗ ಅಂತ ಕಾಣ್ತಾರೆ, ಆ ಕಳ್ಳರ ಜೊತೆಗೆ ನೀನು ಸೇರ್ಕೊಂಬಿಟ್ಟಿರಪ್ಪ ಅಂತ ಕೇಳ್ತಾರೆ. ನೋಡಲು ತಾಯಿ ಮಗ, ಅವರ ಜೊತೆಗೆ ನೀನು ಒಬ್ಬ. ಮೂವರು ಕಳ್ಳರಿರುವಿರಿ. ಓ ಅಶ್ವಪಾಲಕನೇ, ಮುದದೆ ಕೊಡಿರಿ ವಜ್ರಾಭರಣವ. ವಜ್ರ ಕಿರೀಟ ಬೇಗ ಕೊಡ್ರಿ. ನೀವು 3 ಜನ ಕಳ್ಳರಿದ್ದಾಗಿದ್ದೀರಾ, ಅವ್ರ ಜೊತೆಗೆ ನೀನು ಸೇರ್ಕೊಂಡ್ಬಿಟ್ಟಿದ್ದೀಯ ಅಂತ ಕಾಣುತ್ತೆ. ನೀವೆಲ್ಲರೂ ಸೇರಿ ಕದ್ದ ಒಡವೆಯನ್ನು ಕೊಡ್ರಪ್ಪ ಅಂತ ಕೇಳ್ತಾರೆ. ಮೂವರಲ್ಲಿ ಒಬ್ಬರಾದಾರು ಕದ್ದೆವೆಂದು ನುಡಿದರೆ ಸಾಕೋ, ನಿಮ್ಮ ಪ್ರಾಣ ಉಳಿಯುವುದೆಂದಾನು. ಆ ಮಹಾರಾಜ ಬೆದರಿಸುತ್ತ ಕೇಳುತ್ತಿರುವನು. ನೋಡಪ್ಪ, ನಿಮ್ಮ ಮೂವರಲ್ಲಿ ಯಾರಾದರೂ ಒಬ್ಬರು ವಜ್ರ ಕಿರೀಟವನ್ನು ಕದ್ದೆವೆಂದು ಹೇಳಿದ್ರೆ ಸಾಕು, ನಿಮ್ಮ ಪ್ರಾಣ ಉಳಿಯುತ್ತೆ ಅಂತೇಳಿ ಮಹಾರಾಜ ಬೆದರಿಸಿ ಕೇಳ್ದ ವಚನ. ಈ ಪ್ರಕಾರವಾಗಿ ಸಿದ್ಧಲಿಂಗರಾಜನ ವೇಷದಲ್ಲಿದ್ದ ಮಾಯಾವೇಷದ ಶನಿಯು ಗರ್ಜಿಸುತ್ತ ಮೂವರಲ್ಲಿ ಒಬ್ಬರಾದರೂ ಅಸತ್ಯ ನುಡಿಯಲೆಂದು ಪ್ರಾಣ ಭಯ ಹುಟ್ಟಿಸಿರಲು ಶಿವಶರಣರಾದ ರೇವಣಸಿದ್ದೇಶನು ಪತ್ನಿ ಮಗನೊಂದಿಗೆ ಶಿರವಾಗಿ ನಮಿಸಿ ಶಿವನನ್ನು ಮನದಲ್ಲಿ ಧ್ಯಾನಿಸಿ, ನಾವುಗಳು ಶಿವಶರಣರಾಗಿ ಅಸತ್ಯ ನುಡಿಯಲಾರದೆಂದು ಹೇಳುತ್ತಿರಲು ಮಾಯಾವೇಷದ ಶನಿಯು ಭಟರಿಗೆ
ಏನೆಂದು ಆಜ್ಞೆ ಮಾಡುತ್ತಿದ್ದಾರದಿಂತೇನೇ. ಅವನಿಗೂ ಎಷ್ಟು ಹೇಳಿದ್ರು, ರಾಜ್ಯದ ಆಸೆ ಹುಟ್ಟಿಸಿದ್ರು ಇವರು ಸುಳ್ಳು ಹೇಳೋಕ್ಕೆ ಇಷ್ಟಪಡಲಿಲ್ಲ. ನಾವು ಶಿವಶರಣರು, ನಾವು ಅಸತ್ಯವನ್ನು ನುಡಿಯಲಾರೆವು, ಸತ್ಯವನ್ನು ನಾವು ಬಿಡಲಾರೆವು ಅಂತ ಹೇಳಿ ಪ್ರತಿಪಾದಿಸಿದರು. ತಿಳ್ಕೊಳ್ಳಿ. ತಟ್ಟನೆದ್ದು ಆಜ್ಞೆ ಮಾಡುತ್ತಾ ಬಾರಿ ಕಳ್ಳರಿವರು ಎನ್ನುತ್ತಾ ಕಾದ ಎಣ್ಣೆಗೆ ಕೊಪ್ಪರಿಗೆಯಲಿ, ಕಾದ ಎಣ್ಣೆಯ ಕೊಪ್ಪರಿಗೆಯಲಿ ಹಾಕಿರೆನ್ನಾಲು. ಮಹಾರಾಜನಿಗೆ ಸಿಟ್ಟು ಬಂತು. ರಾಜ್ಯದ ಆಸೆಯನ್ನು ತೋರಿದರೂ ಆಸೆ ಪಡಲಿಲ್ಲ, ಜೀವ ಭಯವನ್ನು ಹುಟ್ಟಿಸಿದರೂ ಸುಳ್ಳು ಹೇಳಲಿಲ್ಲ. ಇವರು ನಿಜವಾದ ಕಳ್ಳರಿದ್ದಾರೆ, ಇವರು 3 ಜನರು ತೆಗೆದುಬಿಟ್ಟು ಕೊಪ್ಪರಿಗೆ ಎಣ್ಣೆ, ಕಾದ ಎಣ್ಣೆಯಲ್ಲಿ ಹಾಕ್ಬಿಡ್ರಿ ಇವರಿಗೆ ಅಂತ ಭಟರಿಗೆ ಆಜ್ಞೆ ಮಾಡಿದ. ಭಟರು ಬಂದರು ಬೇಗದಿಂದಲೇ, ಮೂವರನ್ನು ಹಿಡಿದು ತಂದರು. ಆಜ್ಞೆ ಮಾಡಿದ ಮಹಾರಾಜನ ಆಜ್ಞೆಯನ್ನು ಹೊತ್ತಂತ ಭಟರು ತಕ್ಷಣ 3 ಜನರನ್ನು ಬಂಧಿಸಿಬಿಟ್ರು. ಕಾದ ಎಣ್ಣೆಯಲಾಕಲೆಂದು ತವಕಗೊಂಡಿರಲು ನರದ ಜನರು ನೋಡುತ್ತಿರಲು, ಕಾದ ಎಣ್ಣೆಯು ಕುದಿಯುತ್ತಿರಲು. ಜನರೆಲ್ಲ ನೋಡ್ತಾ ಇದ್ದಾರೆ. ಅವರು 3 ಜನರನ್ನು ಎಳ್ಕೊಂಬಂದು ಕಾದ ಕೊಪ್ಪರಿಗೆ ಎಣ್ಣೆಯಲ್ಲಿ ಹಾಕ್ಬೇಕು ಅಂತ ಇದ್ದಾರೆ. ಇತ್ತ ನೋಡಿದರೆ ಎಣ್ಣೆ ತೊಕ ಅಂತ ಕುದಿತಾ ಇದೆ. ಅಷ್ಟು ಚೆನ್ನಾಗಿ ಕಾದು ಅದರೊಳಗೆ ಎಣ್ಣೆ ಒಳಗೆ ಹಾಕಿದ್ರೆ ಇರ್ತಾರ, ಸುಟ್ಟು ಬೂದಿ ಆಗಿ ಹೋಗ್ತಾರೆ ಅಂತ ಜನ ನೋಡ್ತಾ ಇದ್ರು. ನೆಲದ ಜನರು ನೋಡುತ್ತಿರಲು, ಕಾದ ಎಣ್ಣೆಯು ಕುದಿಯುತ್ತಿರಲು ಶಿವ ಧ್ಯಾನವ ಮಾಡಿ ಮೂವರು ಎಣ್ಣೆಯಲ್ಲಿ ಬಿದ್ದೇ ಬಿಟ್ರು ಪುಣ್ಯಾತರು. ಆ ಕಾದ ಎಣ್ಣೆಗೆ ತಾಯಿ, ಮಗ ಮತ್ತು ಪತಿ 3 ಜನರು ಸೇರಿ ದುಮಿಕ್ಬಿಟ್ರು. ವಚನ: ಈ ಪ್ರಕಾರವಾಗಿ ಮೂವರು ಶಿವನ ಪಾದದ ಮೇಲೆ ಆಣೆ ಇಟ್ಟು ಹೇಳಿದರು. ಒಪ್ಪದ ರಾಜನು ಇವರು ಸಾಮಾನ್ಯ ಕಳ್ಳರಲ್ಲವೆಂದು ಮೂವರನ್ನು ಕಾಯಿಸಿದ ಕೊಪ್ಪರಿಗೆ ಎಣ್ಣೆಯಲ್ಲಿ ಹಾಕಿರೆಂದು ಆಜ್ಞೆ ಮಾಡಲು ಭಟರು ಮೂವರನ್ನು ಹಿಡಿದು ಕಾಯಿಸಿದ ಕೊಪ್ಪರಿಗೆಯ ಎಣ್ಣೆಯ ಬಳಿಗೆ ಕರೆದು ತಂದಿರಲು ಅಪರಾಧಿಗಳಾದ ಮೂವರು ಶಿವಧ್ಯಾನವ ಮಾಡಿ ಕೊಪ್ಪರಿಗೆಯ ಎಣ್ಣೆಯಲ್ಲಿ ಹಾರಲು ಸತ್ಯಕ್ಕೆ ಮೆಚ್ಚಿದ ಶನಿದೇವರು, ಅಂದರೆ ರಾಜನ ವೇಷದಲ್ಲಿದ್ದಂಥ ಶನಿದೇವರೇ ಇವರು ಸತ್ಯ ನೋಡಿ ಬೆರಗಾಗ್ಬಿಟ್ಟು, ಇನ್ನೆಂಥ ಪುಣ್ಯಾತ ಪರಪ್ಪ, ಕಾದ ಎಣ್ಣೆ ಒಳಗೆ ಹಾಕ್ತೀವಿ ಅಂದರೂ ಸುಳ್ಳು ಹೇಳಲ್ವಲ್ಲ, ಇಂಥ ಸತ್ಪುರುಷರಿಗೆ ನಾನು ಕಷ್ಟ ಕೊಡೋದು ಸರಿಯೇ? ಇವರ ಸತ್ಯವನ್ನು ಜಗತ್ತಿಗೆ ತೋರಿಸಿಕೋದಕ್ಕೋಸ್ಕರ ನಾನು ಈ ನಾಟಕ ಮಾಡಿದ್ದೀನಿ, ಇವರಿಗೆ ಕಷ್ಟವನ್ನು ಕೊಟ್ಟಿದ್ದೀನಿ ಅಂತಲೇ ಆ ತಕ್ಷಣದಲ್ಲಿ ಪ್ರತ್ಯಕ್ಷವಾಗಿಬಿಟ್ಟ ಶನಿದೇವರು ರೂಪ ಬಂದ್ಬಿಟ್ಟು. ಸತ್ಯಕ್ಕೆ ಮೆಚ್ಚಿದ ಶನಿದೇವರು ಪ್ರತ್ಯಕ್ಷನಾಗಿರಲು ಅಗ್ನಿದೇವರು ಮುಡಿಬಾಡದ ರೀತಿಯಲ್ಲಿ, ಅಗ್ನಿ ಎಣ್ಣೆ ಒಳಗೆ ಕುದ್ರಲ್ಲ ಅಲ್ಲಿ ಅಗ್ನಿ ಪ್ರತ್ಯಕ್ಷವಾಗ್ಬಿಟ್ಟ, ಇಲ್ಲಿ ಶನಿದೇವರು ಪ್ರತ್ಯಕ್ಷವಾದ. ಅಗ್ನಿದೇವರು ಮುಡಿಬಾಡದ ರೀತಿಯಲ್ಲಿ, ಹೂವು ಸಹ ಬಾಡಬಾರದು ಆ ರೀತಿಯಲ್ಲಿ ಮೂವರನ್ನು ಅಗ್ನಿಯಿಂದ ಮೇಲಕ್ಕೆ ತರಲು ನೆರೆದಿದ್ದ ಜನರು ನೋಡಿ, ಅಲ್ಲಿದ್ದ ಜನರೆಲ್ಲ ನೋಡ್ತಾರೆ ಎಂಥ ಸತ್ಪುರುಷರ ಪಾಯಿಗಳು ಅಂತ ಕೊಂಡಾಡ್ತಾರೆ. ಆಗ ಅಷ್ಟರಲ್ಲಿ ದೇವಾಲಯದಲ್ಲಿ ಹುಲಿಯ ಭೀತಿಯಿಂದ ಸಿಲುಕಿಕೊಂಡಿದ್ದ ಸಿದ್ಧಲಿಂಗರಾಜನು ವಿಷಯ ತಿಳಿದು ಗಾಬರಿಯಿಂದ ಅಲ್ಲಿಗೆ ಬರಲು ವಿಚಿತ್ರವನ್ನು ಕಂಡು ತತ್ತರಿಸುತ್ತಿರಲು ಶನಿದೇವರು ರೇವಣ ಸಿದ್ದೇಶನನ್ನು ಅರಸುತ್ತ ಏನೆಂದು ಹೇಳುತ್ತಿದ್ದಾರೆ. ಇವರ ಸತ್ಯಕ್ಕೆ ಮೆಚ್ಚಿ ಅಗ್ನಿದೇವರು ಮುಡಿ ಬಾಡದಂತೆ ಪುಷ್ಪಕ ವಿಮಾನದಲ್ಲಿ ಮೇಲೆ ಕಕ್ಕ ಬಂದಿದ್ದಾನೆ. ಇತ್ತ ಸೂರ್ಯಪುತ್ರನಾದ ಶನಿದೇವರು ಇವರ ಸತ್ಯಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದಾನೆ. ಆಗ ಅವ್ರಿಗೆ ಹೇಳ್ತಾರೆ,